ಪ್ರತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅನ್ನೋ ಮಾತು ಕೇಳಿರ್ತೀರ ನೀವು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ, ಅದನ್ನ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಕೂಡ ಕರಿತೀವಿ. ಹಾಗಂದ್ರೆ ನಾವು ಆಕ್ಚುಲಿ ಸ್ಮೋಕಿಂಗ್ ಮಾಡ್ತಿರಲ್ಲ, ನಾನ್ ಸ್ಮೋಕರ್ಸ್, ಬಟ್ ನಾವು ವರ್ಕ್ ಮಾಡ್ತಿರೋ ಎನ್ವೈರ್ಮೆಂಟ್ ಅಥವಾ ಲಿವಿಂಗ್ ಏರಿಯಾಸ್, ಇವನ್ ಕೆಲವೊಮ್ಮೆ ಈ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಟೈಲ್ ಆಗಿ ವಿಂಡೋಸ್ ಅಲ್ಲೆಲ್ಲ ಸಿಗರೇಟ್ ಇಟ್ಕೊಂಡು ಕೂತಿರ್ತಾರಲ್ಲ, ಸೊ ಇಂಥ ಎನ್ವೈರ್ಮೆಂಟ್ ಅಲ್ಲಿ ನಾವು ಪ್ಯಾಸಿವ್ ಆಗಿ ಆ ಸ್ಮೋಕ್ ನ ಇನ್ಹೇಲ್ ಮಾಡೋ ಪ್ರೊಬ್ಯಾಬಿಲಿಟಿ ಇರುತ್ತೆ. ಇದು ಯಾವ ಏಜ್ ಗ್ರೂಪ್ ಅವರಿಗೂ ಬಿಡಲ್ಲ. ಚಿಕ್ಕ ಮಕ್ಕಳಾದ್ರೆ ಅವರಲ್ಲಿ ಅಲರ್ಜಿಕ್ ಡಿಸೀಸಸ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ಅದೇ ಫಿಮೇಲ್ಸ್ ಅಲ್ಲಿ ಹಾರ್ಮೋನಲ್ ಪ್ರಾಬ್ಲಮ್ಸ್, ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಜೊತೆಗೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತೀವಿ, ಅವು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಡಲ್ಟ್ಸ್ ಮತ್ತೆ ಓಲ್ಡರ್ ಏಜ್ ಗ್ರೂಪ್ ಅವರಿಗೆ ಹಾರ್ಟ್ ಅಟ್ಯಾಕ್ಸ್, ಶುಗರ್, ಇವನ್ ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ 20 to 30% ಹೈಯರ್ ದೆನ್ ನಾನ್ ಸ್ಮೋಕರ್ಸ್ ಅಂತ ಹೇಳ್ತೀವಿ. ಯಾರಲ್ಲಿ ಅಂದ್ರೆ ಪ್ಯಾಸಿವ್ ಸ್ಮೋಕರ್ಸ್ ಅಲ್ಲಿ. ಜೊತೆಗೆ ಇದೆಲ್ಲಾ ಏಜ್ ಗ್ರೂಪ್ ಅವರಿಗೆ ಕಣ್ಣಲ್ಲಿ ಇರಿಟೇಷನ್ ಆಗೋದು, ಹೆಡ್ಏಕ್ ಆಗೋದು, ನಾಸಿಯಾ, ಇವೆಲ್ಲ ಲಕ್ಷಣಗಳು ಬರೋ ಚಾನ್ಸಸ್ ಇರುತ್ತೆ. ಈವನ್ ಮೂಕ ಪ್ರಾಣಿಗಳಿಗೂ ಬಿಡಲ್ಲ, ಅವ್ರ ಹೆಲ್ತ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ಸ್ಟಡೀಸ್ ಗಳು ಪ್ರೂವ್ ಮಾಡಿದೆ. ನಿಮ್ಗೆ ಒಂದು ಶಾಕಿಂಗ್ ಸ್ಟಾಟಿಸ್ಟಿಕ್ಸ್ ಹೇಳ್ಬೇಕು ಅಂದ್ರೆ, ಎವ್ರಿ ಡೇ ಮೋರ್ ದೆನ್ 25,000 ಜನ ಹಸಿವಿಂದಾಗಿ ಅಂದ್ರೆ ಊಟ ಸರಿಯಾಗಿ ಸಿಗದೇನೆ ಡೆತ್ ಆಗುತ್ತೆ ಅಂತ ಸ್ಟಾಟಿಸ್ಟಿಕ್ಸ್ ಹೇಳಿದೆ. ಜೊತೆಗೆ ಇಂಡಿಯಾದಲ್ಲಿ ಎವ್ರಿ ಇಯರ್ ಅರೌಂಡ್ 16 lakh ಜನ ಹೆಲ್ತ್ ಕೇರ್ ಫೆಸಿಲಿಟಿಗೆ ಆಕ್ಸೆಸಿಬಿಲಿಟಿ ಇಲ್ದೇನೆ ಡೆತ್ ಆಗ್ತಾರೆ. ಆದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಲ್ಲಿ ಎವ್ರಿ ಇಯರ್ ಅರೌಂಡ್ 6 lakh ಜನ ಡೆತ್ ಆಗ್ತಿದ್ದಾರೆ ಅಂತ. ಈ ಹಂಗರ್ ಮತ್ತೆ ನಾನ್ ಆಕ್ಸೆಸಿಬಿಲಿಟಿ ಟು ಹೆಲ್ತ್ ಕೇರ್ ಇವೆಲ್ಲ ಏನೋ ಒಂದು ವ್ಯಾಲಿಡ್ ರೀಸನ್ ಅಂತ ಕನ್ಸಿಡರ್ ಮಾಡಬಹುದು. ಬಟ್ ಈ ಪ್ಯಾಸಿವ್ ಸ್ಮೋಕಿಂಗ್ ಇಂದ ಬೇರೆ ಜನ ಯಾಕೆ ಕಳ್ಕೋಬೇಕು ಅವ್ರ ಪ್ರಾಣನ? ಥಿಂಕ್ ಮಾಡೋ ವಿಚಾರ ಅಲ್ವಾ?